ಅದರಲ್ಲೂ ನಿಮಗೊಂದು ವಿಷಯ ಗೊತ್ತಿದೆ ಸರಿಯಾ, ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಅನ್ಯಾಯ ಆಗಿರುತ್ತೆ ಪರ್ ಸೀಟ್ಗೆ ಸೇಮ್ ಪಾಪ್ಯುಲೇಷನ್ ಇರಬೇಕು, ಸೇಮ್ ನಂಬರ್ ಆಫ್ ವೋಟರ್ಸ್ ಇರಬೇಕು, ಹತ್ತತ್ರ ಸೇಮ್ ನಂಬರ್ ಆಫ್ ವೋಟರ್ಸ್ ಇರಬೇಕು ಅಂತ ಮಾಡಲಿಕ್ಕೆ ಹೋದರೆ, ನಿಮ್ಮ ಮಾತಿನ ಪ್ರಕಾರವೇ ಹೋದರೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸೀಟ್ಗಳನ್ನ ಕಳ್ಕೊಳ್ತಕ್ಕಂಥದ್ದು ಸೌತ್ ಇಂಡಿಯಾ. ಮೋದಿಯವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ತೇಜಸ್ವಿ ಸೂರ್ಯ ಅಂತವರು ಹೆಂಗಿದ್ರು ಕರ್ನಾಟಕದ ಜನರನ್ನ ಕನ್ವಿನ್ಸ್ ಮಾಡಿಬಿಡ್ತಾರೆ ಅನ್ಯಾಯ ಆಗೇ ಇರೋದ್ರಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಅನ್ಯಾಯವನ್ನು ಮಾಡ್ತಾರೆ. ನಿಮಗೆ ನಿಜಕ್ಕೂ ಕರ್ನಾಟಕದ ಬಗ್ಗೆ, ಸೌತ್ ಇಂಡಿಯಾ ಬಗ್ಗೆ ಕಾಳಜಿ ಇದ್ದರೆ, ದೇಶದ ಬಗ್ಗೆ ಕಾಳಜಿ ಇದ್ದರೆ, ಕಳಕಳಿ ಇದ್ದರೆ, ನಾವು ಕೊಡ್ತಾ ಇರ್ತಕ್ಕಂಥ ಓಪನ್ ಚಾಲೆಂಜನ್ನು ನೀವು ತೇಜಸ್ವಿ ಸೂರ್ಯ ಅವರೇ, ಡಿಲಿಮಿಟೇಷನ್ ಮೇಲೆ ಲೋಕಸಭೆಗಳ ಚರ್ಚೆ ಮಾಡ್ತಾ ತಾವು ಎಂತೆಂಥ ಸುಳ್ಳುಗಳನ್ನ ಹೇಳಿದ್ರಿ, ಎಂತೆಂಥ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಡಿಲಿಮಿಟೇಷನ್ ಮೂಲಕ ಏನು BJP ಸರ್ಕಾರ ಸೌತ್ ಇಂಡಿಯಾಗೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡಿಕೊಟ್ಟಿದೆಯೋ ಆ ಅನ್ಯಾಯದಲ್ಲಿ ನೀವು ಪ್ರಮುಖ ಪಾತ್ರಧಾರಿಗಳಾಗಿದ್ದೀರಿ ಅನ್ನೋ ನೇರ ಆರೋಪವನ್ನು ನಾನು ನಿಮ್ಮ ಮೇಲೆ ಮಾಡ್ತಾಯಿದ್ದೀನಿ. ನಿಮಗೆ ನಿಜಕ್ಕೂ ಕರ್ನಾಟಕದ ಬಗ್ಗೆ, ಸೌತ್ ಇಂಡಿಯಾ ಬಗ್ಗೆ ಕಾಳಜಿ ಇದ್ದರೆ, ದೇಶದ ಬಗ್ಗೆ ಕಾಳಜಿ ಇದ್ದರೆ, ಕಳಕಳಿ ಇದ್ದರೆ, ನಾವು ಕೊಡ್ತಾ ಇರ್ತಕ್ಕಂಥ ಓಪನ್ ಚಾಲೆಂಜನ್ನು ನೀವು ಒಪ್ಕೊಳ್ಳಿ. ನಾವು ಕರ್ನಾಟಕದ ಸಮಸ್ತ ಕನ್ನಡಿಗರ ಪರವಾಗಿ, ಕರ್ನಾಟಕದ ಬಗ್ಗೆ, ಸೌತ್ ಇಂಡಿಯಾ ಬಗ್ಗೆ, ಇಡೀ ದೇಶದ ಬಗ್ಗೆ ಕಳಕಳಿ ಉಳ್ಳ ಎಲ್ಲ ನಾಗರಿಕರ ಪರವಾಗಿ ನಿಮಗೆ ಓಪನ್ ಚಾಲೆಂಜನ್ನು ಕೊಡ್ತಾ ಇದ್ದೀವಿ. ಏನಂತಂದರೆ, ನೀವು ಪಾರ್ಲಿಮೆಂಟ್ ಒಳಗಡೆ ಏನು ಮಾತಾಡಿದ್ರೋ ಈ ಸಂದರ್ಭದಲ್ಲಿ ಅದನ್ನು ನಿಜ ಅಂತ ಪ್ರೂವ್ ಮಾಡಿ. ಮೊದಲನೇದಾಗಿ ನೀವೇನು ಮಾತಾಡಿದ್ರಿ, ಸೌತ್ ಇಂಡಿಯಾಗೆ ಮೋದಿ ಸರ್ಕಾರ ಅತ್ಯಂತ ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದೆ ಕಡೆಯ 10 ವರ್ಷಗಳಲ್ಲಿ. ಅದರಲ್ಲೂ ಮುಖ್ಯವಾಗಿ ಫಂಡ್ಸ್ ಡೆವಲ್ಯೂಷನ್ನಲ್ಲಿ, ಅಂದರೆ ಈ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ ಬರಬೇಕಾದಂಥ ತೆರಿಗೆ ಪಾಲನ್ನು, ಹಣದ ಪಾಲನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿದೆ ಅನ್ನೋ ಮಾತುಗಳನ್ನ ತಾವು ಲೋಕಸಭೆ ಒಳಗಡೆ ಆಡಿದ್ರಿ. In the last 10 years of the Narendra Modi government, the south of India has enjoyed great support, encouragement for the developmental ambitions of the south. Speaker sir, on a conservative estimate, if you compare the devolution of funds from the center to the South Indian states in the last 10 years and contrast it to the 10 years of the UPA, on an average, every single South Indian state has got not less than 250% more funds by the Narendra Modi government. ಇದು ಎಂಥ ಸುಳ್ಳು ಅಂತ ತಮಗೆ ಗೊತ್ತು. 2-3 ಎಕ್ಸಾಂಪಲ್ ಮಾತ್ರ ಕೊಡ್ತೀನಿ ನಾನು ನಿಮಗೆ. 15 ಫಿನಾನ್ಸ್ ಕಮಿಷನ್ನಿಂದ ಕರ್ನಾಟಕಕ್ಕೆ ಏನು ಅನ್ಯಾಯ ಆಯಿತು ಅದರ ಬಗ್ಗೆ ದೊಡ್ಡ ಚರ್ಚೆಗಳು ನಡೆದವು. 2023-24ನೇ ಅವಧಿನಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಗಳು ನಡೆದವು. ಕರ್ನಾಟಕದ ಸರ್ಕಾರ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ನಮಗೆ ಕೊಡಬೇಕಾದ ಪಾಲನ್ನು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ರು. ಅಂಥ ಒಂದು ಸಂದರ್ಭದಲ್ಲಿ ತಾವು ಪ್ರೆಸ್ ಮೀಟ್ ಮಾಡ್ತಾ ಏನು ಸುಳ್ಳು ಹೇಳಿದ್ರಿ ನೆನಪಿದೆಯಾ? ಏನು ಹೇಳಿದ್ರಿ ನೀವು? 5495 ಕೋಟಿ ವಿಶೇಷ ಫಂಡ್ ಅಂತೇಳಿ, ಸ್ಪೆಷಲ್ ಫಂಡ್ ಅಂತ ಹೇಳಿ ಕರ್ನಾಟಕಕ್ಕೆ ಕೊಡಿ ಅಂತ 15 ಫಿನಾನ್ಸ್ ಕಮಿಷನ್ ಹೇಳಿದ್ದು ಮಧ್ಯಂತರ ವರದಿಯಲ್ಲಿ. ಅಂತಿಮ ವರದಿಯಲ್ಲಿ ಆ ಹಣದ ಪ್ರಸ್ತಾಪವೇ ಇಲ್ಲ ಅಂತ ತಾವು, ಅಂತಿಮ ವರದಿ ಅಂತ ತಾವು ಏನನ್ನ ಹೇಳ್ತಾ ಇದ್ರು ಅದನ್ನ ತೋರಿಸ್ಕೊಂಡು ಮಾತಾಡಿದ್ರಿ. ತೇಜಸ್ವಿ ಸೂರ್ಯ ಅವರು ನೆನಪಿದೆಯಾ ನಿಮಗೆ? ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಆದರೆ 5495 ಕೋಟಿ ಕೊಡಿ ಕರ್ನಾಟಕಕ್ಕೆ ಅಂತ ಏನು 15 ಫಿನಾನ್ಸ್ ಕಮಿಷನ್ ಹೇಳಿತ್ತು ಅದು ಮಧ್ಯಂತರ ವರದಿಯಲ್ಲ, ಅದು 2019-20ರ ಅಂತಿಮ ವರದಿ. ಅದೊಂದು ವರ್ಷದಲ್ಲಿ ಮಾತ್ರ, ಒಂದೇ ವರ್ಷಕ್ಕೆ ಒಂದು ಅಂತಿಮ ವರದಿಯನ್ನು 15 ಫಿನಾನ್ಸ್ ಕಮಿಷನ್ ಕೊಟ್ಟಿತ್ತು. ಅದಾದ ಮೇಲೆ 2021-26 ತನಕ ಮತ್ತೊಂದು ಅಂತಿಮ ವರದಿಯನ್ನು ಕೊಡ್ತದೆ. ಅಂದರೆ 2019-20ಕ್ಕೆ ಮಾತ್ರವೇ ಸ್ಪೆಸಿಫಿಕ್ ಆಗಿ ಒಂದು ಅಂತಿಮ ವರದಿಯನ್ನು ಕೊಟ್ಟಿತ್ತು. ಆದರೆ ತಾವೇನು ಹೇಳಿದ್ರಿ, ಇದು ಮಧ್ಯಂತರ ವರದಿಯಲ್ಲಿದೆ, ಆದರೆ ಅಂತಿಮ ವರದಿಯಲ್ಲಿಲ್ಲ, ಅಂತಿಮ ವರದಿಯಲ್ಲಿ ಇಲ್ಲದೆ ಇರೋದನ್ನ ಹೆಂಗೆ ಕೊಡೋದು ಅಂತ ಪ್ರೆಸ್ ಮೀಟಲ್ಲಿ ಸುಳ್ಳು ಹೇಳಿದ್ರಿ. ಅದಾದ ಮೇಲೆ ಮುಂದುವರೆದು ನೀವು ಯಾವುದನ್ನು ಅಂತಿಮ ವರದಿಯಿಂದ ತೋರಿಸ್ತಾ ಇದ್ರೋ ಆ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ 6000 ಕೋಟಿ ಕೊಡಬೇಕು ಅಂತ 15 ಫಿನಾನ್ಸ್ ಕಮಿಷನ್ ಹೇಳಿತ್ತು. ತಾವು ಅದರ ಬಗ್ಗೆ ಉಸಿರೇ ಎತ್ತಲಿಲ್ಲ. ತಾವು ಬೆಂಗಳೂರಿನ ಸಂಸದ, ಬೆಂಗಳೂರಿನಲ್ಲಿ ರೋಡ್ ಕಿತ್ತೋಗಿದ್ರೆ, ಇನ್ನೇನೋ ಒಂದು ತೊಂದರೆ ಆಗಿದ್ರೆ ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತೀರಾ, ಅದು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಾಗ ಏನು ಮಾಡ್ತೀರಾ? ಮೆಟ್ರೋ ವಿಷಯದಲ್ಲಿ ಮೆಟ್ರೋ ರೇಟ್ ಏರಿಸುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅಂತ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮಾತ್ರ ತಾವು ಮಾತಾಡ್ತಾ ಪ್ರತಿಭಟನೆ ಮಾಡ್ತೀರಾ. ಅದೇ ಕೇಂದ್ರ ಸರ್ಕಾರ ಜನಸಾಮಾನ್ಯರು ಬಳಸೋ LPG ಗ್ಯಾಸ್ಗೆ 60 ರೂಪಾಯಿ ಏರಿಸಿದಾಗ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ. ಇದೇ ರೀತಿ 15 ಫಿನಾನ್ಸ್ ಕಮಿಷನ್ನ ನೀವೇ ಹೇಳ್ತಾ ಇದ್ದಂಥ ಅಂತಿಮ ವರದಿನಲ್ಲಿ 6000 ಕೋಟಿ ಕೊಡಿ ಅಂತ ಬೆಂಗಳೂರಿಗೆ ಅಂತ ಇದ್ದಾಗ ಅದ್ರ ಬಗ್ಗೆ ತಾವು ಮಾತೇ ಆಡಿಲ್ಲ.
ನಿಮ್ಮ BJP ಸರ್ಕಾರ ಇಲ್ಲಿ ತನಕ 1 ಪೈಸಾ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕಾರಣನೂ ಹೇಳಿಲ್ಲ. ಇನ್ನು ನಿಮ್ಮ ಆರ್ಥಿಕ ಮಂತ್ರಿ, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು 2023-24ನೇ ಬಜೆಟಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಕೊಡಲಾಗುವುದು ಅಂತ ಅನೌನ್ಸ್ ಮಾಡಿದ್ದಾರೆ. ಬಜೆಟ್ ಕಾಪಿನಲ್ಲಿ ಇವತ್ತಿಗೂ ಇದೆ. ಇಲ್ಲಿ ತನಕ ಕೊಟ್ಟಿಲ್ಲ. ತಾವು ಯಾವತ್ತಾರು ಅದರ ಬಗ್ಗೆ ಮಾತಾಡಿದ್ದೀರಾ? ಒಟ್ಟು ಕರ್ನಾಟಕಕ್ಕೆ ಎಷ್ಟೊಂದು ಆರ್ಥಿಕವಾಗಿ ಅನ್ಯಾಯ ಆಗಿದೆ ಕೇಂದ್ರದಿಂದ, ತಾವು ಇಲ್ಲಿಯ ತನಕ ಅದರ ಬಗ್ಗೆ ಮಾತಾಡಿಲ್ಲ. ಅದರ ಬದಲು ಏನು ಮಾಡ್ತಾ ಇದ್ದೀರಾ ಅಂದರೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದನ್ನೆಲ್ಲ ಕೊಟ್ಟಿದೆ, ಅತಿ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿದೆ ಅಂತ ಪದೇ ಪದೇ ಸುಳ್ಳು ಹೇಳಿದ್ದೀರಾ. ನಿಮಗೆ ನಿಜಕ್ಕೂ ಪ್ರಾಮಾಣಿಕ ಇದ್ದರೆ, ನೀವೊಬ್ಬ ಪ್ರಾಮಾಣಿಕ ರಾಜಕಾರಣಿ ಆಗಿದ್ದರೆ, ಪ್ರಾಮಾಣಿಕ ರಾಜಕಾರಣಿ ಅಂದಾಗ ಅಟ್ಲೀಸ್ಟ್ ರಾಜ್ಯದ ಅಭಿವೃದ್ಧಿ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ನಿಮಗೆ ಪ್ರಾಮಾಣಿಕ ಕಳಕಳಿ ಇದ್ದರೆ ನೀವು ಪ್ರೂವ್ ಮಾಡಿ. ನಾನೀಗ ಏನೇನು ಹೇಳಿದೆ ಅದು ಸುಳ್ಳು ಅಂತ ಪ್ರೂವ್ ಮಾಡಿ. ಒಂದು. ಇನ್ನೊಂದು, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ 30,000-40,000 ಕೋಟಿಯಷ್ಟು ಅನ್ಯಾಯ ಆಗ್ತಾ ಇದೆ. ಅದು GST ಕಾಂಪನ್ಸೇಷನ್ ಫಂಡಲ್ಲಿರ್ಬೋದು, 15 ಫೈನಾನ್ಸ್ ಕಮಿಷನ್ ಮೂಲಕ ನಮಗೆ ಬರಬೇಕಾಗಿದ್ದಿರ್ಬೋದು, ಸೆಸ್ಸಲ್ಲಾಗಿರ್ಬೋದು ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವತ್ತಾದರೂ ಮಾತಾಡಿದ್ದೀರಾ? ನೀವು ಪ್ರೂವ್ ಮಾಡಿ. ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಲ್ವಾ, ಕರ್ನಾಟಕಕ್ಕೆ, ಸೌತ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಹಣ ಕೊಟ್ಟಿದೆ ಅಂತ, ಇದನ್ನು ಪ್ರೂವ್ ಮಾಡಿ. ಅದರಲ್ಲೂ ನಿಮ್ಮೊಂದು ವಿಷಯ ಗೊತ್ತಿದೆ ಸೂರ್ಯ, ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ. ಯಾಕೆ ಅಂತಂದರೆ, ಸೌತ್ ಇಂಡಿಯಾದ ಬೇರೆ ರಾಜ್ಯಗಳಲ್ಲಿ, ತಮಿಳುನಾಡಲ್ಲಿ DMK ADMK ಇದ್ದಾರೆ, ಕೇರಳದಲ್ಲಿ ಲೆಫ್ಟ್ ಅಥವಾ ಕಾಂಗ್ರೆಸ್ ಪಾರ್ಟಿ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಥವಾ BRS, ಇನ್ನು ಆಂಧ್ರ ಪ್ರದೇಶದಲ್ಲಿ ತೆಲುಗುದೇಶಂ ಪಾರ್ಟಿ ಅಥವಾ ಜಗನ್ ಅವರ ಪಾರ್ಟಿ ಇದೆ. ಅಲ್ಲಿ ಅವರು ಪ್ರಶ್ನೆ ಎತ್ತುತ್ತಾರೆ, ಮಾತಾಡ್ತಾರೆ. ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಪ್ರತಿ ಬಾರಿನೂ 15ಕ್ಕಿಂತ ಹೆಚ್ಚಿನ ಜನ BJP MPಗಳೇ ಇರ್ತಾರೆ, ನೀವು ಯಾರೂ ಮಾತಾಡಲ್ಲ. ಅದರಲ್ಲೂ ಕರ್ನಾಟಕಕ್ಕೆ ಅನ್ಯಾಯವನ್ನು ಅಷ್ಟು ಧೈರ್ಯವಾಗಿ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ? ನಿಮ್ಮಂಥವ್ರು ಇರೋದ್ರಿಂದ. ನೀವು ಬಂದು ಅತ್ಯಂತ ಕನ್ವಿನ್ಸಿಂಗ್ ಆಗಿ ಸುಳ್ಳನ್ನು ಸತ್ಯ ಅನ್ನೋ ಥರ ಹೇಳಿ ಅನ್ಯಾಯ ಆಗೇ ಇಲ್ಲ ಅಂತ ಜನಕ್ಕೂ ಕನ್ವಿನ್ಸ್ ಮಾಡಿ ಮೀಡಿಯಾಗಳ ಮೂಲಕನೂ ಅದನ್ನು ಸಾಧಿಸ್ಬಿಡ್ತೀರಲ್ಲ, ಈ ಧೈರ್ಯ ಇದೆ ಮೋದಿಯವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ. ತೇಜಸ್ವಿ ಸೂರ್ಯ ಅಂತವರು ಹೆಂಗಿದ್ರು ಕರ್ನಾಟಕದ ಜನನ ಕನ್ವಿನ್ಸ್ ಮಾಡಿಬಿಡ್ತಾರೆ ಅನ್ಯಾಯ ಆಗೇ ಇಲ್ಲ ಅಂತ. ಧೈರ್ಯ ಇರೋದ್ರಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಸೊ ಆರ್ಥಿಕ ವಿಷಯದಲ್ಲಿ ಕರ್ನಾಟಕಕ್ಕೆ, ಸೌತ್ ಇಂಡಿಯಾಗೆ ಅನ್ಯಾಯ ಆಗಿದೆ ಅಂತ ನಾವು ಅಂಕಿಅಂಶಗಳ ಸಮೇತ ಹೇಳ್ತಾ ಇದ್ದೀವಿ. ನೀವು ಲೋಕಸಭೆ ಒಳಗಡೆ ನಿಂತ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಸೌತ್ ಇಂಡಿಯಾಗೆ ಅಂತ ಹೇಳಿದ್ರಲ್ವಾ, ನೀವು ಪ್ರೂವ್ ಮಾಡಿ. ನಿಮಗೆ ನಿಜಕ್ಕೂ ಪ್ರಾಮಾಣಿಕಗಳು ಕಳೆಯಿದ್ರಿ. ಇನ್ನು ಡಿಲಿಮಿಟೇಷನ್ ವಿಷಯಕ್ಕೆ ಬನ್ನಿ. ನೀವಲ್ಲಿ ಮಾತಾಡ್ತಾ ಹೇಳ್ತೀರ ಲೋಕಸಭೆ ಒಳಗಡೆ ಏನಂತ, 543ರಿಂದ 850ಕ್ಕೆ ಸೀಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋದು ಯಾಕೆ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ಲಿರೋ ಆರ್ಟಿಕಲ್ 81 ಏನಿದೆ ಅದನ್ನು ಫಾಲೋ ಮಾಡಲಿಕ್ಕೋಸ್ಕರ. ಅದು ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್, ಅದನ್ನ ಫಾಲೋ ಮಾಡಲೇಬೇಕು. 543 ಸೀಟಲ್ಲೇ ವಿಮೆನ್ ರಿಸರ್ವೇಷನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ 543 ಸೀಟ್ ಇರುವಾಗ ಏನಾಗ್ತಾ ಇದೆ ಅಂತಂದರೆ, ಒಂದು ಕಡೆ 8 ಲಕ್ಷ ವೋಟರ್ಸ್ಗೆ ಒಬ್ಬ MP ಇದ್ದರೆ, ಇನ್ನೊಂದು ಕಡೆ 30 ಲಕ್ಷ ವೋಟರ್ಸ್ಗೆ ಇನ್ನೊಬ್ಬ MP ಇದ್ದಾರೆ. ಇಷ್ಟು ಅತ್ಯಂತ ಡಿಫ್ರೆನ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ 1 ವೋಟ್ 1 ವ್ಯಾಲ್ಯೂ ಅನ್ನೋದಕ್ಕೆ ಬೆಲೆನೇ ಇಲ್ದಂಗಾಗಿದೆ. 1 ವೋಟ್ 1 ವ್ಯಾಲ್ಯೂ ಆಗಬೇಕು ಅಂತಂದರೆ, ಒಂದು ಕಡೆ 8 ಲಕ್ಷ ವೋಟರ್ಗೆ ಒಬ್ಬ MP, ಇನ್ನೊಂದು ಕಡೆ 30 ಲಕ್ಷ ವೋಟರ್ಗೆ ಒಬ್ಬ MP, ಈ ಥರ ಇರಬಾರ್ದು, ಸಮಾನವಾಗಿರಬೇಕು. ಇದನ್ನು ಆರ್ಟಿಕಲ್ 81 ಹೇಳುತ್ತೆ. ಇದನ್ನು ಸಾಧಿಸ್ಲಿಕ್ಕೋಸ್ಕರ ನಾವು 543ರಿಂದ 850ಕ್ಕೆ ಜಾಸ್ತಿ ಮಾಡ್ತಾ ಇದ್ದೀವಿ. ಜಾಸ್ತಿ ಮಾಡೋದ್ರ ಮೂಲಕ ಜಾಸ್ತಿ ಮಾಡಿಬಿಟ್ಟು ವುಮನ್ ರಿಸರ್ವೇಷನ್ ಅಲ್ಲಿ ತರ್ತಾ ಇದ್ದೀವಿ. ಇದರಲ್ಲಿ ವುಮನ್ ರಿಸರ್ವೇಷನ್ ಆಗುತ್ತೆ, ಮತ್ತು ಈ 1 ವ್ಯಾಲ್ಯೂ 1 ವೋಟ್ 1 ವ್ಯಾಲ್ಯೂ ಅಂತೇನಿದೆ, ಆರ್ಟಿಕಲ್ 81 ಏನು ಹೇಳುತ್ತೆ, ಎಲ್ಲ ಕಡೆನೂ ಪಾಪ್ಯುಲೇಷನ್ಗೆ ಸಮನಾಗಿ ಸೀಟ್ಗಳ ಹಂಚಿಕೆ ಆಗಿರಬೇಕು ಅಂತ ಏನು ಹೇಳುತ್ತೆ, ಅದನ್ನು ಸಾಧಿಸ್ದಂಗೆ ಆಗುತ್ತೆ ಅಂತ ತಾವು ಹೇಳಿದ್ದೀರಿ. I want to contrast this with the proposals that the Congress and the opposition is giving. The opposition says, why can't you implement women reservation as it is on the 543 seats? Why don't you freeze the number of seats? Now, were we to freeze the number of seats, it will defeat the principle in Article 81 of 1 person, 1 vote and 1 value. This is a very important constitutional principle that the founding fathers of the Constitution have protected. You cannot be having a seat where 8 lakh or 9 lakh people will be one parliamentary constituency and another constituency with around 30 lakh people represented by 1 MP. It defeats the very purpose, which is why Constitution mandated that 2026 shall be the year where delimitation of the seats shall take place. All that the government is now trying to do is fulfill this constitutional mandate. There is a difference between other governments and the Modi government, Speaker, sir. ಯಾಕೆ 543ರಿಂದ ಹೆಚ್ಚಿಸ್ತಾ ಇದ್ದೀರಾ, ಡಿಲಿಮಿಟೇಷನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗೆ ನೀವು ಈ ಉತ್ತರವನ್ನು ಹೇಳಿದ್ದೀರಿ ತೇಜಸ್ವಿ ಅವರೇ. ನಿಮ್ಮ ಪ್ರಕಾರ ಏನು? ಈಗ 543 ಸೀಟ್ ಇರುವಾಗ 8 ಲಕ್ಷ, ಎಲ್ಲೋ ಕೆಲವು ಕಡೆ 8 ಲಕ್ಷ ವೋಟರ್ಗೆ ಒಬ್ಬ MP, ಇನ್ನೊಂದು ಕಡೆ 30 ಲಕ್ಷ ವೋಟರ್ಗೆ ಒಬ್ಬ MP, ಅದಕ್ಕೋಸ್ಕರ ಸೀಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಸರಿ ಮಾಡಬೇಕು ಅಂದರೆ ಎಲ್ಲ ಕಡೆನೂ ಸಮಾನ ವೋಟರ್ಗೆ, ಅಂದರೆ ಆನ್ ಆನ್ ಆವ್ರೇಜು 12 ಲಕ್ಷ ವೋಟರ್ಸ್ಗೆ ಒಬ್ಬ MP ಇರಬೇಕು, ಎಲ್ಲ ಕಡೆನೂ ಸಮಾನವಾಗಿ ಈ ಥರ ಇರಬೇಕು. 12 ಲಕ್ಷ ವೋಟರ್ಗೆ ಒಬ್ಬ MPನೋ 10 ಲಕ್ಷ ವೋಟರ್ಗೆ ಒಬ್ಬ MPನೋ ಇರಬೇಕು ಅನ್ನುವುದು, ಅದನ್ನು ಜಾರಿಗೆ ತರಬೇಕಾದ್ರೆ ನಾವು ಇದನ್ನು ಡಿಲಿಮಿಟೇಷನ್ ಮಾಡಬೇಕಾಗಿದೆ ಅನ್ನುವುದು ನಿಮ್ಮ ಮಾತಿನ ಅರ್ಥ ಅಲ್ವಾ? ಹಾಗೇನಾದರೂ ಎಲ್ಲ ಕಡೆನೂ
ಪರ್ ಸೀಟ್ಗೆ ಸೇಮ್ ಪಾಪ್ಯುಲೇಷನ್ ಇರಬೇಕು, ಸೇಮ್ ನಂಬರ್ ಆಫ್ ವೋಟರ್ಸ್ ಇರಬೇಕು, ಹತ್ತತ್ರ ಸೇಮ್ ನಂಬರ್ ಆಫ್ ವೋಟರ್ಸ್ ಇರಬೇಕು ಅಂತ ಮಾಡಲಿಕ್ಕೆ ಹೋದರೆ, ನಿಮ್ಮ ಮಾತಿನ ಪ್ರಕಾರವೇ ಹೋದರೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸೀಟ್ಗಳನ್ನ ಕಳ್ಕೊಳ್ತಕ್ಕಂಥದ್ದು ಸೌತ್ ಇಂಡಿಯಾ. ಒಟ್ಟಾರೆಯಾಗಿ ಸೀಟ್ಗಳು ಜಾಸ್ತಿ ಆಗ್ಬೋದು, ಕರ್ನಾಟಕದ 28 ಇರ್ಬೋದು, 35 ಆಗ್ಬೋದು, 42 ಆಗ್ಬೋದು, ಅಥವಾ ತಮಿಳುನಾಡ್ದು 39 ಇರೋದು 50 ಆಗ್ಬೋದು, ಮತ್ತೊಂದು ಆಗ್ಬೋದು. ಆದರೆ ಒಟ್ಟು ಶೇಕಡಾವಾರು ತಗೊಂಡಾಗ ಅತಿ ಹೆಚ್ಚಿನ ಮಟ್ಟದಲ್ಲಿ ಸೀಟ್ಗಳು ಜಾಸ್ತಿ ಆಗೋದು ಯಾರಿಗೆ ಅಂತಂದರೆ, ಪಾಪ್ಯುಲೇಷನ್ನ ಕಂಟ್ರೋಲೇ ಮಾಡಿದ್ರೆ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರಲ್ಲ ಉತ್ತರ ಪ್ರದೇಶ ಅಥವಾ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಈ ರೀತಿಯ ಹಿಂದಿ ಬೆಲ್ಟಿನ ರಾಜ್ಯಗಳಲ್ಲಿ MP ಸೀಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತವೆ. ಒಟ್ಟಾರೆಯಾಗಿ ತಗೊಂಡಾಗ ನಾವು ಇವತ್ತೇನು ಸೌತ್ ಇಂಡಿಯಾ ಒಟ್ಟು 24% ಲೋಕಸಭಾ ಸೀಟ್ಗಳು ನಮಗಿದೆ ಅಲ್ವಾ, ಅದು ಮಿನಿಮಮ್ 20% ಇಳಿಯುತ್ತೆ. ನೀವು ಹೇಳಿರುವ ವಾದವನ್ನೇ ಇಟ್ಕೊಂಡ್ರೆ ತಾವು ಡಿಲಿಮಿಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಈ 8 ಲಕ್ಷ ವೋಟರ್ಗೊಬ್ಬ MP, 30 ಲಕ್ಷ ವೋಟರ್ಗೊಬ್ಬ MP ಇರೋದು ಅತ್ಯಂತ ತಪ್ಪಿದು. 1 ವೋಟ್ 1 ವ್ಯಾಲ್ಯೂಗೆ ಅರ್ಥನೇ ಇರಲ್ಲ. ಇದನ್ನು ಸರಿ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ತೇಜಸ್ವಿ ಸೂರ್ಯ. ಇದೇ ನಿಜ ಆಗೋದಾದರೆ, ಅಂದರೆ ಎಲ್ಲ ಸೀಟ್ಗಳಲ್ಲೂ ಸಮಾನವಾಗಿ ವೋಟರ್ಸ್ ಇರಬೇಕು ಅಂತ ಮಾಡೋದಾದರೆ ಸೌತ್ ಇಂಡಿಯಾಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಅನ್ಯಾಯ ಆಗ್ತದೆ. ನಮ್ಮ ರೆಪ್ರೆಸೆಂಟೇಷನ್ 24%ಇಂದ 20ಕ್ಕೋ 21%ಕ್ಕೋ 19%ಗೆ ಇಳಿಯುತ್ತೆ ಅನ್ನೋದು ಸತ್ಯ. ಇದು ಸುಳ್ಳು ಅಂತ ಪ್ರೂವ್ ಮಾಡಿ ನಿಮಗೆ ಪ್ರಾಮಾಣಿಕತೆ ಇದ್ದರೆ. ಮತ್ತು ಮುಂದುವರೆದು ಹೇಳ್ತೀರಾ, ನಿಮ್ಮ ಅಮಿತ್ ಶಾ ಅವರು ಹೇಳ್ತಾರೆ. ಏನು ಹೇಳ್ತಾರೆ ಅಮಿತ್ ಶಾ ಅವರು? ನಾವು ಪ್ರತಿ ರಾಜ್ಯದಲ್ಲೂ 50% ಸೀಟ್ಗಳನ್ನ ಜಾಸ್ತಿ ಮಾಡ್ತೀವಿ, ಹಾಗಾಗಿ ಯಾರಿಗೂ ನಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ರೇಷಿಯೋ ಪ್ರಕಾರನೂ ಕರೆಕ್ಟಾಗಿರುತ್ತೆ ಅಂತ. ಅದಕ್ಕೆ ನಂಬರ್ಸು ಕೊಟ್ಬಿಡ್ತಾರೆ ಅಮಿತ್ ಶಾ ಅವರು. ಕರ್ನಾಟಕದ 28 ಸೀಟ್ ಇದೆ, ಅದು 42 ಮಾಡ್ತೀವಿ. ಇನ್ನು ತಮಿಳುನಾಡ್ದು 39 ಸೀಟ್ ಇದೆ, ಅದು 59 ಸೀಟ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅಮಿತ್ ಶಾ ಅವರು. 50% ಪ್ರತಿ ರಾಜ್ಯದಲ್ಲೂ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆನಾ? ಹಂಗೆ ಹೇಳ್ಬಿಟ್ಟು ಮುಂದುವರೆದು ಇನ್ನೂ ಒಂದು ಹೇಳ್ತಾರೆ. ಕರ್ನಾಟಕದ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. 543ರಲ್ಲಿ ಕರ್ನಾಟಕದ 28 ಸೀಟ್ ಇದೆ, ಅದರ ರೇಷಿಯೋ ತೊಗೊಂಡ್ರೆ 5.15%, 5.15% ಅಷ್ಟು ಸೀಟ್ಗಳು ಕರ್ನಾಟಕದ್ದಿದೆ. 28ರಿಂದ 42 ಮಾಡ್ತೀವಲ್ಲ, ಆಗಲೂ 5.15% ಇರುತ್ತೆ 816 ಸೀಟ್ಗಳಲ್ಲಿ ಅಂತ ಯಾರು ಅಮಿತ್ ಶಾ ಅವರು ಹೇಳ್ತಾರೆ. ಆದರೆ ನಿಮ್ಮ BJP ಸರ್ಕಾರ ಜಾಸ್ತಿ ಮಾಡ್ತಾ ಇರೋದು 515 ಸೀಟ್ಗಳಿಗಲ್ಲ, 543ರಿಂದ 515ಕ್ಕೆ ಮಾಡ್ತಾ ಇಲ್ಲ, 543ರಿಂದ 850ಕ್ಕೆ ಜಾಸ್ತಿ ಮಾಡ್ತಾ ಇದ್ದೀರಾ ನೀವು. ಅದಕ್ಕೆ ಸರಿಯಾದ ಕಾರಣನೇ ಕೊಡ್ತಾ ಇಲ್ಲ. ಅಮಿತ್ ಶಾ ಅಂತೂ ಭಾಳ ನಗು ಬರುತ್ತೆ ಆ ಥರ ಕಾರಣ ಕೊಟ್ಟರು. 850 ಸೀಟ್ ಮಾಡಿಬಿಟ್ಟು ಅಲ್ಲಿ 33% ರಿಸರ್ವೇಷನ್ ಕೊಟ್ಟರೆ ಒಂದು ಏನೋ ಹೋಲ್ ನಂಬರ್ ಬರುತ್ತೆ, ಹೋಲಿಸ್ಟಿಕ್ ಆದ ನಂಬರ್ ಬರುತ್ತೆ. ಉದಾಹರಣೆಗೆ ಅವ್ರು ಕೊಟ್ಟರು 100 MPಗಳಿರ್ತಾರೆ, ಅದರಲ್ಲಿ 33% ಕೊಡೋದಕ್ಕಿಂತಲೂ ಅದನ್ನು 50% ಜಾಸ್ತಿ ಮಾಡಿ 150 MPಗಳು ಮಾಡಿಬಿಟ್ಟು ಅದರಲ್ಲಿ 33% ಕೊಟ್ಟರೆ ಆಗ ಎಕ್ಸಾಕ್ಟಾಗಿ 50 MPಗಳು ಮಹಿಳೆಯರು ಬರ್ತಾರೆ, 100 ಪುರುಷ MPಗಳು ಹಂಗೆ ಉಳ್ಕೊಳ್ತಾರೆ ಅನ್ನುವ ಒಂದು ಬಾಲಿಶವಾದಂಥ ಒಂದು ಹೋಲಿಕೆಯನ್ನು, ರೀಸನನ್ನು ಅಮಿತ್ ಶಾ ಕೊಟ್ಟರು. ಆದರೆ ವಿಷಯ ಇನ್ನೊಂದಿದೆ. 543ರಿಂದ 815ಕ್ಕೆ ಜಾಸ್ತಿಯಾಗಿ ಮತ್ತು ಪ್ರತಿ ಸ್ಟೇಟಲ್ಲೂ 50% ಸೀಟ್ಗಳು ಜಾಸ್ತಿ ಆದರೆ ಆಗ ಇವತ್ತು ಕರ್ನಾಟಕದ 5.15% ಅಷ್ಟು ಏನು ಸೀಟ್ಗಳಿದೆಯೋ ಅಷ್ಟೇ ಉಳ್ಕೊಳ್ಳುತ್ತೆ. ಆದರೆ ತಾವು ಮಾಡಿಕೊಟ್ಟಿರೋದು ಎಷ್ಟು ತೇಜಸ್ವಿ ಸೂರ್ಯ? 815 ಅಲ್ಲ, 850ಕ್ಕೆ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿದ್ದೀರಾ. 850ಕ್ಕೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಕರ್ನಾಟಕದನ್ನು 50% ಜಾಸ್ತಿ ಮಾಡಿದ್ರು ಕೂಡ ಒಟ್ಟು ಶೇಕಡವಾರು 5.15ರಿಂದ 4.94ಗೆ ಇಳಿಯುತ್ತೆ ಕರ್ನಾಟಕದ ರೆಪ್ರೆಸೆಂಟೇಷನ್ನು. ಅದೇ ಥರ ತಮಿಳುನಾಡು ಇಳಿಯುತ್ತೆ, ಆಂಧ್ರ ಪ್ರದೇಶದ್ದು ಇಳಿಯುತ್ತೆ, ಇಡೀ ಸೌತ್ ಇಂಡಿಯಾದು ಇಳಿಯುತ್ತೆ. ಅದು ಒಂದು ವಿಷಯ. ಇದನ್ನು ಅಮಿತ್ ಶಾ ಅವರು ಮುಚ್ಚಿಡ್ತಾ ಇದ್ದಾರೆ, ನೀವು ಮುಚ್ಚಿಡ್ತಾ ಇದ್ದೀರಾ. ಇನ್ನೊಂದು ವಿಷಯ, ತಾವೇ ಹೇಳ್ತೀರಾ ನಾವು ಡಿಲಿಮಿಟೇಷನ್ ಮಾಡ್ತಾ ಇರೋದು ಯಾಕೆ ಅಂತಂದರೆ ಆರ್ಟಿಕಲ್ 81 ಫಾಲೋ ಮಾಡಬೇಕಾಗಿದೆ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಮತ್ತು ಹೀಗೆ ಮಾಡೋದ್ರಿಂದ 8 ಲಕ್ಷ ವೋಟ್ಗೆ ಒಬ್ಬ ವೋಟರು, 30 ಲಕ್ಷ ವೋಟರ್ಗೆ ಒಬ್ಬ MP, ಇದನ್ನು 8 ಲಕ್ಷ ವೋಟರ್ಗೆ ಒಬ್ಬ MP, ಇನ್ನೊಂದು ಕಡೆ 30 ಲಕ್ಷ ವೋಟರ್ಗೆ ಒಬ್ಬ MP ಇರೋದನ್ನ ಕ್ಯಾನ್ಸಲ್ ಮಾಡಿ ಸಮಾನವಾಗಿರೋ ಥರ ಮಾಡೋದ್ರ ಮೂಲಕ 1 ವೋಟ್ 1 ವ್ಯಾಲ್ಯೂ ಅನ್ನೋದಕ್ಕೆ ಮತ್ತೆ ನಾವು ಕರೆಕ್ಟಾದ ಬೆಲೆ ತಂದುಕೊಡ್ಬೇಕಾಗಿದೆ ಅಂತ ತಾವು ಹೇಳ್ತೀರಾ. ಆದರೆ ಎಲ್ಲ ಸ್ಟೇಟ್ಗಳಲ್ಲೂ ಸಮಾನ 50% ಜಾಸ್ತಿ ಮಾಡಿಬಿಟ್ರೆ ತೇಜಸ್ವಿ ಸೂರ್ಯ, ಆಗ ನೀವು ಹೇಳಿದಿರಲ್ಲ ಸಮಾನ ವೋಟರ್ಸ್ ಸಮಾನ MPಗಳು ಅಂತ. ಅಂದರೆ 12 ಲಕ್ಷಕ್ಕೆ ಎಲ್ಲ ಕಡೆನೂ 12 ಲಕ್ಷಕ್ಕೆ ಒಬ್ಬ MPನೋ 10 ಲಕ್ಷಕ್ಕೆ ಒಬ್ಬ MPನೋ ಇದು ಸಾಧ್ಯನೇ ಆಗಲ್ವಲ್ಲ. ನೀವು ಹೇಳೋ ಥರ 50%ನ್ನು ಜಾಸ್ತಿ ಮಾಡೋಕ್ಕೆ ಹೊರಟ್ಬಿಟ್ರೆ, ನೀವು ಎಲ್ಲ ಕಡೆನೂ 50% ಜಾಸ್ತಿ ಮಾಡಿದ್ರೆ ಆಗೇನಾಗ್ತದೆ? ಆಗ ಕರ್ನಾಟಕದ ಎಕ್ಸಾಂಪಲ್ಲೇ ತೊಗೊಂಡ್ರೆ ಇಲ್ಲಿ ಹತ್ರ ಅಂದಾಜು 10ರಿಂದ 11 ಲಕ್ಷ ವೋಟರ್ಸ್ಗೆ ಒಬ್ಬ MP ಇರ್ತಾರೆ. ಅದೇ ನೀವು ಉತ್ತರ ಪ್ರದೇಶದಲ್ಲಿ 50% ಜಾಸ್ತಿ ಮಾಡ್ತೀರಿ ಅಂದ್ಕೊಳ್ಳಿ, ಆಗ 15ರಿಂದ 18 ಲಕ್ಷ ವೋಟರ್ಸ್ಗೆ ಒಬ್ಬ MP ಇರ್ತಾರೆ ಉತ್ತರ ಪ್ರದೇಶದಲ್ಲಿ. ಬಿಹಾರದಲ್ಲಿ 20 ಲಕ್ಷ ವೋಟರ್ಸ್ಗೆ ಒಬ್ಬ MP ಇರ್ತಾರೆ. ಸೊ ತಾವು ಹೇಳ್ತಾ ಇದ್ದೀರಾ ಆರ್ಟಿಕಲ್ 81 ಫಾಲೋ ಮಾಡಬೇಕು, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ನೋಡಿದ್ರೆ ನಿಮ್ಮದೇ ಪಾರ್ಟಿಯ ಗೃಹ ಸಚಿವರು 50% ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲೂ ಕೂಡ ನಾಟಕ ಆಡ್ತಾರೆ. 815ಕ್ಕೆ ಲೆಕ್ಕ ಹಾಕೊಂಡು 850ಕ್ಕೆ ಲೆಕ್ಕ ಹೇಳಿದ್ರೆ ನಾಟಕ ಆಡ್ತಾರೆ. ತಾವು ಬಂದು ಹಿಂಗೆ ಹೇಳ್ತಾ ಇದ್ದೀರಿ, ಇದ್ರ ಅರ್ಥ ಏನು ತೇಜಸ್ವಿ ಸೂರ್ಯ? ಹೋಗಲಿ, ಆಯಿತು. ಈಗ ಎಲ್ಲರೂ ಪ್ರಶ್ನೆ ಎತ್ತಿದ ಮೇಲೆ ಪಾರ್ಲಿಮೆಂಟ್ ಒಳಗಡೆ ಈಗ ಬಂದ್ಬಿಟ್ಟು 28 ಇರೋದು ಕರ್ನಾಟಕಕ್ಕೆ 42 ಆಗುತ್ತೆ, ಸೊ ಅನ್ಯಾಯ ಆಗಲ್ಲ.
ತಮಿಳ್ನಾಡಲ್ಲಿ 39 ಇರೋದು 59 ಆಗುತ್ತೆ, ಅನ್ಯಾಯ ಆಗಲ್ಲ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಅದನ್ನು ನೀವು ಎಂಡೋರ್ಸ್ ಮಾಡ್ತಾ ಇದ್ದೀರಾ. ಆದರೆ ನೀವು ತಂದಿದ್ದೀರಲ್ಲ ಡಿಲಿಮಿಟೇಷನ್ ಬಿಲ್ ಅಂತ, ಆ ಬಿಲ್ನಲ್ಲಿ ಈ ಅಂಶ ಯಾಕಿಲ್ಲ? ಈ ಅಂಶ ಯಾಕಿಲ್ಲ? ಆ ಬಿಲ್ಲಲ್ಲಿ ಏನಿದೆ? 2011 ಲೇಟೆಸ್ಟ್ ಸೆನ್ಸಸ್ ಏನಾಗಿದೆ, 2011 ಸೆನ್ಸಸ್ಸಲ್ಲಿ ಏನಾಗಿದೆಯೋ ಅದರ ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡಬೇಕು ಅಂತ ಇದೆ ಬಿಲ್ಲಲ್ಲಿ. ಬಿಲ್ಲಲ್ಲಿ ಇರುತ್ತಾನೆ ಆ್ಯಕ್ಚುಲಿ ಎಲ್ಲರೂ ಒಪ್ಕೋಬೇಕಾಗಿರೋದು. ಬಿಲ್ಲಲ್ಲಿ ಇರುತ್ತಾನೆ ಅದು ಆ್ಯಕ್ಚುಲಿ ಅಧಿಕೃತ. ನೀವು ಮಾತಾಡಿದ್ದಲ್ವಲ್ಲ ಅಧಿಕೃತ. ನೀವೇನೇ ಮಾತಾಡ್ಬೋದು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಯಾರಿಗೂ ಅನ್ಯಾಯ ಮಾಡಲ್ಲ, ನೀವೇನೇ ಮಾತಾಡ್ಬೋದು. ಬಟ್ ನೀವು ಮಾತಾಡ್ತಾ ಇರೋದನ್ನೇ ಬಿಲ್ಲಲ್ಲಿ ಯಾಕೆ ಸೇರಿಸಿಲ್ಲ? ಬಿಲ್ಲಲ್ಲಿ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ ಕಮಿಷನ್ಗೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, 2011 ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡಬೇಕು ಅಂತ. ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡಬೇಕು ಅಂತಂದರೆ ಅವ್ರು ಆರ್ಟಿಕಲ್ 81 ಆಧಾರದ ಮೇಲೆ ಮಾಡಬೇಕಾಗ್ತದೆ ಪಾಪ್ಯುಲೇಷನ್ ಇಟ್ಕೊಂಡು. ಹಂಗೆ ಮಾಡೋಕ್ಕೆ ಹೋದಾಗ ಖಂಡಿತವಾಗಿ ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ನಂಬರ್ ಆಫ್ ಸೀಟ್ಸು ಶೇಕಡಾವಾರು ಕಡಿಮೆ ಆಗೇ ಆಗ್ತವೆ. ನಂಬರ್ ವೈಸ್ ಜಾಸ್ತಿ ಆಗ್ಬೋದು, ಶೇಕಡಾವಾರು 24% ಏನಿತ್ತು ಅದು 20% ಇಳಿದೇ ಇಳಿಯುತ್ತೆ. ಈ ವಿಷಯದ ಬಗ್ಗೆ ತಾವ್ಯಾಕೆ ಮಾತಾಡ್ತಾ ಇಲ್ಲ? ಅಂದರೆ ನೀವು ಕೊಡ್ತಾ ಇರೋದು ನೋಡಿ, ಒಂದು ಕಡೆ ಹೇಳ್ತೀರಾ ಸೌತ್ ಇಂಡಿಯಾಗೆ 1 ಸೀಟು ಕಡಿಮೆ ಆಗಲ್ಲ, ಶೇಕಡಾವಾರು ಕಡಿಮೆ ಆಗಲ್ಲ ಅನ್ನೋದನ್ನು ನಿಮ್ಮ ಗೃಹ ಮಂತ್ರಿ ಹೇಳ್ತಾರೆ. ತಾವು ಹೇಳ್ತೀರಾ 1 ಸೀಟು ಕಡಿಮೆ ಆಗಲ್ಲ, ಬದಲಿಗೆ ಜಾಸ್ತಿ ಆಗುತ್ತೆ, ಅನ್ಯಾಯನೇ ಆಗಲ್ಲ ಅಂತ ಹೇಳ್ತೀರಾ. ಇನ್ನೊಂದು ಕಡೆ ಬಂದುಬಿಟ್ಟು ಬೇರೆ ಬೇರೆ ನಂಬರ್ ಆಫ್ ವೋಟರ್ಸ್ಗೆ ಬೇರೆ ಬೇರೆ ನಂಬರ್ ಆಫ್ MP ಗಳಿರೋದನ್ನು ಸರಿ ಮಾಡೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಕಡೆ ತಾವೇ ಹೇಳ್ತೀರಾ. ಈ ರೀತಿ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಾ ನಿಮ್ಮ ಸರ್ಕಾರ ಮಾಡೋಕ್ಕೋಗಿರೋ ಈ ಅನ್ಯಾಯವನ್ನು ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಾ. ಮತ್ತು ನಿಮ್ಮ ಮಾತು ಕೇಳಿದವ್ರಿಗೆ ಹೌದಲ್ವಾ ಅನ್ನಿಸ್ಬೇಕು ಅನ್ನೋ ರೀತಿ ಸುಳ್ಳು ಹೇಳ್ತೀರಾ ನೀವು. ಇದು ಅನ್ಯಾಯ ಅಲ್ವಾ? ಯೋಚನೆ ಮಾಡಿ. ಮತ್ತು ಕಡೆಗೂ ನೀವೇನು ಮಾಡ್ಬೋದು, ಈಗ ಬಿಲ್ಲಲ್ಲಿ ನೀವು ಬೇಕು ಅಂತಲೇ ಸೇರಿಸಿಲ್ಲ, ಎಲ್ಲರೂ ಒತ್ತಾಯ ಬಂದಾಗ ಈ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಒಂದು ಅಡಿಷನಲ್ ಪಾಯಿಂಟ್ ಆಗಿ ಒಂದು ಅನುಬಂಧವಾಗಿ ನೀವು ಸೇರಿಸ್ಬೋದು. ಅನುಬಂಧವಾಗಿ ಸೇರಿಸಿದ್ರೆ ಏನಾಗುತ್ತೆ ಗೊತ್ತಾ ಜಯಸೂರ್ಯ? ಜನರನ್ನ ದಡ್ರು ಅಂದ್ಕೊಂಬಿಟ್ಟಿದ್ದೀರಾ. ಈಗ ಈ ಅಮೆಂಡ್ಮೆಂಟ್ನ ಪಾಸ್ ಮಾಡೋಕ್ಕೆ ನಿಮಗೆ 2/3 ಮೆಜಾರಿಟಿ ಬೇಕು. ಅದೇ ಪ್ರತಿ ಸ್ಟೇಟ್ಗೂ 50% ಜಾಸ್ತಿ ಮಾಡ್ತೀವಿ ಅನ್ನೋ ಪಾಯಿಂಟನ್ನು ನೀವು ಆ ಬಿಲ್ಲಲ್ಲಿ ಅನುಬಂಧವಾಗಿ ಸೇರಿಸಿದಾಗ ಏನಾಗ್ತದೆ, ಮುಂದಕ್ಕೆ ಯಾವುದೇ ಸರ್ಕಾರ, ನಿಮ್ಮದೇ ಸರ್ಕಾರನೂ ಸೇರಿ ನಿಮ್ಮ ಸರ್ಕಾರ ಮುಂದಕ್ಕೆ ಅದನ್ನು ಸಿಂಪಲ್ ಮೆಜಾರಿಟಿ ಇದ್ದರೆ ಸಾಕು ಬದಲಾಯಿಸ್ಕೋಬೋದು. ಆಗ ನೀವು ಸಿಂಪಲ್ ಮೆಜಾರಿಟಿ ನಿಮ್ಗೆ ಹೆಂಗಿದ್ರು ಇದೆ ಬದಲಾಯಿಸ್ಕೊಳ್ತೀರಾ, ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ತೀರಾ. ಈ ರೀತಿ ಸುಳ್ಳನ್ನು ಹೇಳ್ತಾ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ನ ಕೊಡ್ತಾ ಇಡೀ ಸೌತ್ ಇಂಡಿಯಾಗೆ ಅನ್ಯಾಯ ಮಾಡೋಕ್ಕೆ ಹೊರಟಿರ್ತಕ್ಕಂಥ ನಿಮ್ಮ ಸರ್ಕಾರದ ನಿಲುವನ್ನು ಈ ರೀತಿ ಸುಳ್ಳಿನ ಮೂಲಕ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಮೂಲಕ ಸಮರ್ಥಿಸ್ಕೊಳ್ತಾ ಇರ್ತೀರಿ ಸೂರ್ಯ. ನೀವು ನಿಮ್ಮ ಸಮರ್ಥನೆ ಬಗ್ಗೆ ನಿಮಗೆ ನಿಜಕ್ಕೂ ನಂಬಿಕೆ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ, ನೀವು ಈ ದೇಶದ ಬಗ್ಗೆ ಕಾಳಜಿ ಹೊಂದಿದ್ದೀನಿ ಮತ್ತು ದೇಶದ ಬಗ್ಗೆ ಕಾಳಜಿಯಿಂದನೇ ನಾನು ಈ ಅಂಕಿಅಂಶಗಳನ್ನ ಈ ಮಾತುಗಳನ್ನ ಹೇಳಿದ್ದೀನಿ, ಈ ಮಾತುಗಳು ಹೇಳಿದೆಲ್ಲ ಸರಿ ಅನ್ನೋದೇನಾದರೂ ನಿಮಗೆ ನಿಜಕ್ಕೂ ಕಾನ್ಫಿಡೆನ್ಸ್ ಇದ್ದರೆ, ಸರಿ ಇದ್ದರೆ ಬನ್ನಿ ಒಂದು ಓಪನ್ ಡಿಬೇಟ್ ಮಾಡೋಣ. ನಿಮಗೊಂದು ಓಪನ್ ಚಾಲೆಂಜು. ನಮಗೆ ಅತ್ಯಂತ ಕಾನ್ಫಿಡೆನ್ಸ್ ಇದೆ, ನಮ್ಮ ಹತ್ರ ಅಂಕಿಅಂಶಗಳಿದೆ. ನೀವು ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೇಗೆ ನಿಮ್ಮ ಸರ್ಕಾರ ಅನ್ಯಾಯ ಮಾಡಿದೆ ಆರ್ಥಿಕ ವಿಷಯದಲ್ಲಿ, ಮತ್ತು ನೀವು ಹೇಗೆ ಅದನ್ನು ಸುಳ್ಳು ಹೇಳಿ ಸಮರ್ಥಿಸ್ಕೊಂಡಿದ್ದೀರ ಅನ್ನೋದಕ್ಕೆ ದಾಖಲೆಗಳಿದೆ ನಮ್ಮ ಹತ್ರ. ಅದೇ ರೀತಿ ಡಿಲಿಮಿಟೇಷನ್ ಬಗ್ಗೆ ನೀವು ಮಾತಾಡಿದ್ರಲ್ಲ, ಅದರ ಬಗ್ಗೆನೂ ಅತ್ಯಂತ ಸಮರ್ಥವಾದ ದಾಖಲೆಗಳು ನಮ್ಮ ಹತ್ರ ಇದೆ. ಹಾಗಾಗಿ ನಾವು ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ, ಕನ್ನಡ ನಾಡಿನ ಬಗ್ಗೆ ಕಳಕಳಿ ಉಳ್ಳಂಥ, ಸೌತ್ ಇಂಡಿಯಾ ಬಗ್ಗೆ ಕಳಕಳಿ ಉಳ್ಳಂಥ, ಇಡೀ ದೇಶದ ಬಗ್ಗೆ ಕಳಕಳಿ ಉಳ್ಳಂಥ ಎಲ್ಲ ನಾಗರಿಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ. ನಿಮಗೆ ನಿಜಕ್ಕೂ ನೀವೇ ಹೇಳ್ಕೊಳ್ಳೋ ಥರ ದೇಶದ ಸಮಗ್ರತೆ ಬಗ್ಗೆ, ದೇಶದ ಏಕತೆ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದರೆ, ಅದರಲ್ಲೂ ಸೌತ್ ಇಂಡಿಯಾ ಬಗ್ಗೆ ಕಾಳಜಿ ಇದ್ದರೆ, ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ, ಅದರಲ್ಲೂ ನೀವು ಪ್ರತಿನಿಧಿಸುವ ಬೆಂಗಳೂರಿನ ಬಗ್ಗೆ ಕಾಳಜಿ ಇದ್ದರೆ ಬನ್ನಿ ಓಪನ್ ಡಿಬೇಟ್ಗೆ ಮಾತಾಡೋಣ. ನಿಮ್ಮನ್ನು ನಾವು ಖಂಡಿತ ಎಕ್ಸ್ಪೋಸ್ ಮಾಡ್ತೀವಿ. ನಿಮ್ಗೆ ಓಪನ್ ಡಿಬೇಟಿಗೆ ಬನ್ನಿ, ನೀವು ನಿಮ್ಮನ್ನು ನಾವೆಲ್ಲರೂ ಸೇರಿ ಎಕ್ಸ್ಪೋಸ್ ಮಾಡ್ತೀವಿ. ಇದು ನಮ್ಮ ಚಾಲೆಂಜ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.